ಜನವರಿ 8 ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ನಟ ಯಶ್. ಫ್ಯಾನ್ಸ್ಗೆ ಇಂದು ಟಾಕ್ಸಿಕ್ ಟೀಸರ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಮಾರ್ಚ್ 19ಕ್ಕೆ ತೆರೆ ಕಾಣಲಿರುವಂಥದ್ದು ಟಾಕ್ಸಿಕ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯನ್ ಸಿನಿಮಾ. ಟಾಕ್ಸಿಕ್ ಬರೀ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ, 16 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂದರೆ ಲೆಕ್ಕ ಹಾಕೋದು. ಯಾವ ರೀತಿಯಾದಂಥ ಕ್ಯೂರಿಯಾಸಿಟಿ ಇದೆ, ಹಾಗೆ ಒಂದು ನಿರೀಕ್ಷೆಗಳು ಕೂಡ ಇದಾವೆ. ಇಲ್ಲಿ ಮಾರ್ಚ್ 19ಕ್ಕೆ 16 ಭಾಷೆಗಳಲ್ಲಿ ಟಾಕ್ಸಿಕ್ ತೆರೆಗೆ ಬರ್ತಾ ಇದೆ. ಇಂದು 10 ಗಂಟೆ 10 ನಿಮಿಷಕ್ಕೆ ಟೀಸರ್ ಭಾರಿ ನಿರೀಕ್ಷೆಯನ್ನು ಹುಟ್ಟಾಕಿದೆ. ಅದರಲ್ಲೂ ಯಶ್ ಸಿನಿಮಾ KGF 2 ಆದ ನಂತರ ಯಶ್ ಮೂವಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೇಗಿರಬಹುದು, ಯಾವ ರೀತಿಯಾಗಿ ಯಶ್ ಕಾಣಿಸ್ಕೊಂಡಿರ್ಬೋದು ಅನ್ನುವಂಥ ಕುತೂಹಲ ಇದೆ. ನಮ್ಮ ಮೆಟ್ರೋದಲ್ಲೂ ಕೂಡ ಯಶ್ ಫುಲ್ ಮಿಂಚಿಂಗು. ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಯಶ್ ಪೋಸ್ಟರ್ಸ್ಗಳಿದ್ದಾವೆ. ಮೆಟ್ರೋ ರೈಲಿನ ಹೊರಭಾಗ ಯಶ್ ಪೋಸ್ಟರ್ಸ್ಗಳನ್ನು ಹಾಕಲಾಗಿದೆ. ಯಶ್ ಹುಟ್ಟುಹಬ್ಬದ ಸಂಭ್ರಮದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಏನು ಗಿಫ್ಟ್ ಕೊಡ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗ್ತಾ ಇದೆ. 10 ಗಂಟೆ 10 ನಿಮಿಷಕ್ಕೆ 16 ಭಾಷೆಗಳಲ್ಲಿ ಬರ್ತಾ ಇರುವಂಥ ಒಂದು ಇಂಡಿಯನ್ ಸಿನಿಮಾ. ಹೇಳ್ತಾ ಇದ್ನಲ್ಲ, KGF 2 ನಂತರ ಬರ್ತಾ ಇರುವಂಥ ಮೂವಿ. ದೊಡ್ಡ ನಿರೀಕ್ಷೆ ಅಂತೂ ಇದೆ, ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಟೈಮ್ ತಗೊಂಡಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಚಿತ್ರ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಹಜ ಕುತೂಹಲ. ಯಾಕೆಂದರೆ ದೊಡ್ಡ ದೊಡ್ಡ ಬಿಗ್ ಬಜೆಟ್ ಮೂವೀಸು, ಬಿಗ್ ಹಿಟ್ ಕೊಟ್ಟಂಥ ಮೂವಿ ಆದ ಬಳಿಕ ಅದೇ ರೀತಿಯಾದಂಥ ನಿರೀಕ್ಷೆಗಳಿರ್ತವೆ ನೆಕ್ಸ್ಟ್ ಮೂವಿಗಳ ಮೇಲೂ ಕೂಡ, ಆ ಹೀರೋ ಮೇಲೆ. ಅದೇ ರೀತಿಯಾಗಿ ಯಶ್ಗೂ ಕೂಡ ಅಷ್ಟೇ ಟಾಕ್ಸಿಕ್ ಮೂವಿಯ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಈ ವರ್ಷವೂ ಕೂಡ ಅಭಿಮಾನಿಗಳಿಗೆ ಸಿಗ್ತಾ ಇಲ್ಲ ಯಶ್. ಅಭಿಮಾನಿಗಳಿಗೆ ಸಂದೇಶವನ್ನ ಕಳಿಸಿದ್ದಾರೆ ಯಶ್. ನೀವು ಕೊಟ್ಟ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ. ನಿಮ್ಮಿಂದಲೇ ಇಲ್ಲಿಯವರೆಗೂ ನಾನು ಬಂದಿದ್ದೇನೆ. ನಿಮ್ಮ ನಿರೀಕ್ಷೆ ನಿಜವಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಸಿನಿಮಾದ ಕೆಲಸದ ಕೊನೆಯ ಹಂತದಲ್ಲಿದ್ದೇನೆ, ಸೊ ಹೀಗಾಗಿ ನಿಮಗೆ ಸಿಗಕ್ಕಾಗ್ತಾ ಇಲ್ಲ, ನಿಮ್ಮನ್ನ ಭೇಟಿಯಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಅಂತ ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮಾರ್ಚ್ 19ಕ್ಕೆ ಎಲ್ಲರೂ ಸೇರಿ ಸಂಭ್ರಮಿಸೋಣ. ಸಾಮಾಜಿಕ ಜಾಲತಾಣದಲ್ಲಿ ನಟ ಯಶ್ ಪೋಸ್ಟ್ ಅನ್ನು ಹಾಕಿರುವಂಥದ್ದು. ಬರ್ತ್ಡೇ ಇರುವಂಥ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಗೆ ಸಿಗ್ತಾ ಇಲ್ವಲ್ಲ, ಸೊ ಹೀಗಾಗಿ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋದು. ಸಿಗಕ್ಕಾಗ್ತಾ ಇಲ್ಲ ಬಿಕಾಸ್ ಮೂವಿಯ ಬ್ಯುಸಿನಲ್ಲಿದ್ದೀನಿ. ಮಾರ್ಚ್ 19ಕ್ಕೆ ಸೆಲೆಬ್ರೇಟ್ ಮಾಡೋಣ ಎಲ್ಲರೂ ಕೂಡ ಸೇರಿ ಅಂತ ಹೇಳಿದ್ದಾರೆ. ಟಾಕ್ಸಿಕ್ ಅವತ್ತು ರಿಲೀಸ್ ಆಗ್ತಾ ಇದೆಯಲ್ಲ 16 ಭಾಷೆಗಳಲ್ಲಿ, ಸೊ ಹೀಗಾಗಿ 19ಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿ ಅಂತ ಕೂಡ ಪೋಸ್ಟ್ ಹಾಕಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಸಹಜವಾಗಿ ಈಗ ಒಂಥರ ಇಂಡಿಯನ್ ಸಿನಿಮಾದಲ್ಲೇ ರಾಕಿಂಗ್ ಸ್ಟಾರ್ ಯಾವ ರೀತಿಯಾಗಿ ನೇಮ್ ಅನ್ನ ಮಾಡಿದ್ದಾರೆ, ಹಾಗೆ ಅವರ ನೆಕ್ಸ್ಟ್ ಮೂವಿ ಯಾವ ರೀತಿಯಾದಂಥ ನಿರೀಕ್ಷೆ, ಕ್ಯೂರಿಯಾಸಿಟಿ, ಅದರ ಜೊತೆಗೆ ಹೇಗಿರಬಹುದು ಅನ್ನುವಂಥ ಕುತೂಹಲ ಇದೆಯಲ್ಲ, ಯಾವ ರೀತಿಯ ಬಿಲ್ಡ್ ಆಗ್ತಾ ಹೋಗ್ತಾ ಇದೆ. ಟಾಕ್ಸಿಕ್ ಟೀಸರ್ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿ, ಟಾಕ್ಸಿಕ್ ಸಿನಿಮಾದ ಮೇಲೆ ಮತ್ತು ಆ ಚಿತ್ರದ ಟೀಸರ್ ಮೇಲೆ ನಮ್ಮ ಕನ್ನಡದ ಅಭಿಮಾನಿಗಳು ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಗ್ಲೋಬಲ್ ಲೆವೆಲ್ನಲ್ಲಿ ಈ ಒಂದು ಚಿತ್ರದ ಒಂದು ಟೀಸರ್ಗಾಗಿ ಕಾಯ್ತಿರುವಂಥದ್ದು ಇಡೀ ವಿಶ್ವದ ಚಿತ್ರರಂಗವೇ ಈಗ ಈ ಒಂದು ಟಾಕ್ಸಿಕ್ ಸಿನಿಮಾದ ಕಡೆ ಇದೆ. ಏನಕ್ಕೆ KGF 2 ನಂತರ ಯಶ್ ಏನು ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಏಕೆಂದರೆ KGF ನಂತರ ಯಶ್ ಅವರ ನಡೆ ಹೇಗಿತ್ತೆ, ಆ ಒಂದು ಸಿನಿಮಾದ ನಂತರ ಅವರ ಇಮೇಜ್ ಯಾವ ರೀತಿ ಬದಲಾಯಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅದಾದ ನಂತರ ಅಳೆದು ತೂಗಿ ಒಂದು ಯಶ್ ಅವರು ಕೂಡ ಒಂದು 2 ವರ್ಷಗಳ ಸಮಯಾವಕಾಶವನ್ನು ತಗೊಂಡು ಆ ಒಂದು ಟಾಕ್ಸಿಕ್ ಸಿನಿಮಾವನ್ನು ಒಂದು ಅನೌನ್ಸ್ ಮಾಡ್ತಾರೆ. ಆ ಒಂದು ಚಿತ್ರಕ್ಕೆ ಮಾಲಿವುಡ್ನ ಒಂದು ನ್ಯಾಷನಲ್ ಅವಾರ್ಡ್, ಒಂದಲ್ಲ 2 ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರುವಂತಹ ನಿರ್ದೇಶಕಿಯಾದಂಥ ಗೀತು ಮೋಹನ್ ದಾಸ್ ಅವ್ರನ್ನ ಕರ್ಕೊಬರ್ತಾರೆ. ಸೊ ಅದಾದ ನಂತರ ಈ ಒಂದು ಕಮರ್ಷಿಯಲ್ ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಈ ಒಂದು ಕಾಂಬಿನೇಷನ್ ಯಾವ ರೀತಿ ಇರುತ್ತೆ, ಈ ಒಂದು ಚಿತ್ರದ ಮೇಲೆ ಈ ರೀತಿಯಾದಂಥ ಒಂದಷ್ಟು ಕುತೂಹಲಗಳು ಹೆಚ್ಚಾಗ್ತಾ ಹೋಗ್ತಿತ್ತು. ಅದರ ಜೊತೆಗೆ ಇತ್ತೀಚೆಗೆ ಒಂದು ಟೀಸರ್ ರಿಲೀಸ್ಗೂ ಮೊದಲೇ ಚಿತ್ರದ ಒಂದಷ್ಟು ನಾಯಕಿಯರ ಪಾತ್ರಗಳು ರಿವೀಲ್ ಆದ ನಂತರ ಯಶ್ ಅವರ ಪಾತ್ರ ಹೇಗಿರುತ್ತೆ, ಇದುವರೆಗೂ ಕೂಡ ಒಂದು ಚಿತ್ರದ ಒಂದು ಪೋಸ್ಟರ್ಗಳು ಅದು ಇದು ಬಿಟ್ಟಿದ್ರು ಕೂಡ ಆ ಒಂದು ಕುತೂಹಲ, ಒಂದು ಚಿತ್ರ ರೆಡಿ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನು ಕೊಡುವ ನಿಟ್ಟಿನಲ್ಲಿ ಚಿತ್ರದ ಒಂದು ಯಶ್ ಅವರ ಪೋಸ್ಟರ್ಗಳನ್ನ ಬಿಡ್ತಿದ್ರು. ಆದರೆ ಇನ್ನು ಇವತ್ತು 10 ಗಂಟೆ 10 ನಿಮಿಷಕ್ಕೆ ಬರ್ತಿರುವಂಥ ಒಂದು ಟೀಸರ್ ಏನಿದೆ ಅದು ನಿಜವಾಗ್ಲೂ ಟಾಕ್ಸಿಕ್ ಲೋಕದ ಒಂದು ಅನಾವರಣ ಅಂತಲೇ ಹೇಳ್ಬೋದು.
ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿರುವ ಕಾರಣ ಈ ಒಂದು ಸಿನಿಮಾ ಹೇಗಿರುತ್ತೆ, ಚಿತ್ರದಲ್ಲಿ ಯಶ್ ಅವರ ಪಾತ್ರ ಏನು, ಈ ಎಲ್ಲ ಕುತೂಹಲಗಳಿಗೂ ಕೂಡ 10 ಗಂಟೆ 10 ನಿಮಿಷಕ್ಕೆ ಒಂದು ಉತ್ತರ ಸಿಗುತ್ತೆ ಅನ್ಬೋದು. ಈಗ ಆಲ್ರೆಡಿ ಅವರ ಯಶ್ ಅವರ ಅಭಿಮಾನಿಗಳು ನಾನು ಆಗಲೇ ಹೇಳಿದಾಗೆ ಇಡೀ ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಭಾಗಗಳಲ್ಲೂ ಕೂಡ ಈ ಒಂದು ಟಾಕ್ಸಿಕ್ ಟೀಸರ್ ನೋಡೋದಕ್ಕೆ ಕಾಯ್ತಿದ್ದಾರೆ. ಸೊ ಈಗ ಆಲ್ರೆಡಿ ಒಂದು ಚಿತ್ರ ಒಂದು ಗ್ಲೋಬಲ್ ಲೆವೆಲಲ್ಲಿ ಸೌಂಡ್ ಮಾಡಿದೆ. ಅದರಲ್ಲೂ ಕೂಡ ಹಾಲಿವುಡ್, ಮಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನ ತಂತ್ರಜ್ಞರು ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಾರಣ ಈ ಒಂದು ಸಿನಿಮಾ ಏನಾದರೂ ಆಸ್ಕರ್ ಅಂಗಳಕ್ಕೂ ಹೋಗುತ್ತಾ, ಅಲ್ಲೂ ಕೂಡ ಸದ್ದು ಮಾಡುತ್ತಾ. ಈಗ ಆಲ್ರೆಡಿ ಕನ್ನಡ ಚಿತ್ರರಂಗ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಸದ್ದು ಮಾಡಬೇಕು ಅನ್ನುವಂಥ ಕನಸು ಕಂಡಿದ್ದಂಥ ಯಶ್ ಅವರು KGF ಮುಖಾಂತರ ಆ ಒಂದು ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ. ತುಂಬಾ ಪ್ರೆಷರ್ ಇದೆ ಅಂತ ಕಾಣಿಸುತ್ತೆ ಅಲ್ವಾ? KGF 1, KGF 2 ಆದ ಬಳಿಕ ಬಿಗ್ ಬಜೆಟ್ ಮೂವಿ, ಅದರ ಜೊತೆಗೆ ಬಿಗ್ ಹಿಟ್ ಕೊಟ್ಟಂತ ಮೂವಿ ಆಗಿರುವಂತ ಹಿನ್ನೆಲೆಯಲ್ಲಿ ಆ ಹೀರೋ ಮೇಲೆ ನೆಕ್ಸ್ಟ್ ಮೂವಿ ಕೂಡ ಅದೇ ರೀತಿಯಾದಂತ ಹಿಟ್ ಕೊಡಬೇಕಾದಂತ ಒತ್ತಡ ಅಂತೂ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಖಂಡಿತವಾಗ್ಲೂ ಪೃಥ್ವಿನ ಈ ಒಂದು ಸಿನಿಮಾ KGF 2 ನಂತರ ಯಶ್ ಅವರಿಗೆ ಜವಾಬ್ದಾರಿ ದುಪ್ಪಟ್ಟಾಗಿದೆ ಅನ್ಬೋದು. ಆ ಒಂದು ಕಾರಣದಿಂದಲೇ ಕೂಡ ಅವರು ಕೂಡ ಒಂದು ಸಮಯಾವಕಾಶವನ್ನು ತಗೊಂಡ್ರು. ಸೊ ಹರಿಬರಿಯಲ್ಲಿ ಒಂದು ಸಿನಿಮಾ ಮಾಡಬಹುದು. ಈಗ ಯಶ್ ಅವರ ಸಿನಿಮಾ ಬರ್ತಾ ಇದೆ ಅಂದರೆ ಕಮರ್ಷಿಯಲಿ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ, 500ರಿಂದ 600 ಕೋಟಿ ಬಿಫೋರ್ ರಿಲೀಸ್ ಬಿಸ್ನೆಸ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದಕ್ಕೆ ಪುರಾವೆ ಅಂತಂದರೆ KGF 1 ಮತ್ತು 2 ಯಾವ ರೀತಿಯಾದಂಥ ಒಂದು ಬಿಸ್ನೆಸ್ ಆಯಿತು ಅನ್ನುವಂಥದ್ದು. ಸೊ ಈಗ ರಾಮಾಯಣದಲ್ಲೂ ಕೂಡ ಯಶ್ ಅವರು ಮಾಡ್ತಿರೋದ್ರಿಂದ ಆ ಒಂದು ಸಿನಿಮಾದ ಬಜೆಟ್ ಕೂಡ ಎಲ್ರಿಗೂ ಕೂಡ ಗೊತ್ತು. ಸೊ ಹೀಗಿರುವಾಗ ಯಶ್ ಅವರ ಸಿನಿಮಾಗೆ ಬಿಸ್ನೆಸ್ಗೆ ಯೋಚನೆ ಇಲ್ಲ, ಆದರೆ ಜನರು ಆ ಒಂದು ಸಿನಿಮಾದ ಮೇಲೆ ಮತ್ತೆ ಯಶ್ ಅವರ ಮೇಲೆ ಇಟ್ಟಿರುವಂಥ ನಿರೀಕ್ಷೆ ಸುಳ್ಳಾಗಬಾರ್ದು. ಸೊ ಆ ಒಂದು ನಿರೀಕ್ಷೆನ ಉಳಿಸ್ಕೋಬೇಕಾದ್ರೆ ಅದಕ್ಕೆ ತಕ್ಕನಾದಂಥ ಒಂದು ಸಿನಿಮಾ ಅಟ್ಲೀಸ್ಟ್ KGF 2 ಅನ್ನ ಮೀರಿಸದೇ ಇದ್ರೂ ಕೂಡ ಆ ಒಂದು ಚಿತ್ರದ ಲೆವೆಲ್ಗಿರುವಂತಹ ಒಂದು ಸಿನಿಮಾವನ್ನಾದರೂ ಕೂಡ ಯಶ್ ಅವರು ಮಾಡಲೇಬೇಕು. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಜವಾಬ್ದಾರಿ ಇದೆ. ಸೊ ಆ ಒಂದು ಜವಾಬ್ದಾರಿಯ ಜೊತೆಗೆ ಜವಾಬ್ದಾರಿ ಹೇಗಿದೆ, ಎಷ್ಟು ಮಟ್ಟಿಗಿದೆ ಅಂದ್ರೆ ಸತೀಶ್, ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ ಕೂಡ ಅದರಲ್ಲಿ ಹಾಕಲಾಗಿರುವಂಥದ್ದು. ಅಂದ್ರೆ ಸಂಪೂರ್ಣವಾಗಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ಜನರ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂಗೆ ನಾನು ಕೂಡ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಅವ್ರದ್ದು. ಖಂಡಿತವಾಗ್ಲೂ ಪೃಥ್ವಿ, ಯಶ್ ಅವರು ಒಂದು ಸಿನಿಮಾದ ಕಥೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಆ ಒಂದು ತೆರೆಯ ಹಿಂದೆ ಕೆಲಸ ಮಾಡುವಂಥದ್ದು ಹೊಸದೇನಲ್ಲ. ಸೊ ಇಲ್ಲಿ ಅಧಿಕೃತವಾಗಿ ಟಾಕ್ಸಿಕ್ ಸಿನಿಮಾದ ಕಥೆಯಲ್ಲಿ ಅವರು ಇನ್ವಾಲ್ವ್ ಇದೆ ಅನ್ನುವಂಥದ್ದು ರಿವೀಲ್ ಆಗಿದೆ. ಆದರೆ ಯಶ್ ಅವರು ಯಾವುದೇ ಒಂದು ಸಿನಿಮಾದ ಗೂಗ್ಲಿನ ಹತ್ರ ಅವರ ನಡೆ ಏನಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾ. ರಾಮಾಚಾರಿ ಸೂಪರ್ ಹಿಟ್ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಕೂಡ ಸಂತೋಷ್ ಆನಂದ್ರಮ್ ಜೊತೆಯಲ್ಲಿ ಕೂಡ ಕಥೆಯಲ್ಲಿ ಕೂತಿದ್ರು, ಸ್ಕ್ರೀನ್ ಪ್ಲೇಯಲ್ಲಿ ಕೂತಿದ್ರು. ಅದಾದ ನಂತರ ಆ ಒಂದು ಸಿನಿಮಾದ ರಿಸಲ್ಟ್ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತು. ಅದರ ಜೊತೆಯಲ್ಲಿ ಮಾಸ್ಟರ್ ಪೀಸ್ ಸಿನಿಮಾದಲ್ಲೂ ಕೂಡ ಯಶ್ ಅವರ ಒಂದು ಚಿತ್ರದ ಕಥೆ ಇರ್ಬೋದು, ಚಿತ್ರದ ಚಿತ್ರಕಥೆ ಇರ್ಬೋದು, ಎರಡರಲ್ಲೂ ಕೂಡ ಅವರು ಕೂಡ ತೆರೆಯ ಹಿಂದೆ ಕೆಲಸ ಮಾಡಿ ಒಂದು ಸಿನಿಮಾವನ್ನ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಸಿನಿಮಾವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತೆರೆಯ ಹಿಂದೆ ಕೂಡ ಕೆಲಸ ಮಾಡಿದ್ರು. ಆದರೆ ಈಗ ತೆರೆಯ ಹಿಂದೆ ಜೊತೆಗೆ ತೆರೆ ಮೇಲೆ ಕೂಡ ಆಕ್ಟ್ ಮಾಡೋರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಅಧಿಕೃತವಾಗಿ ಅವರು ಕಥೆಯನ್ನು ಬರೆದಿದ್ದೀರಿ ಅನ್ನುವಂಥದ್ದನ್ನ ರಿವೀಲ್ ಮಾಡಿದ್ದಾರೆ. ಇಲ್ಲಿ ಗೊತ್ತಾಗುತ್ತೆ ಯಶ್ ಅವರ ಒಂದು ಹಸಿವು, ಒಂದು ಸಿನಿಮಾವನ್ನು ಯಾವ ರೀತಿ ಮಾಡಬೇಕು, ಅದನ್ನು ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು. ಸ್ಟಾರ್ ಆದ ಮಾತ್ರಕ್ಕೆ ನಾವು ಮೈ ಮರಿಬಾರದು, ಇನ್ನೂ ಹೆಚ್ಚಾದಂಥ ಒಂದು ಒಳ್ಳೊಳ್ಳೆ ಕ್ವಾಲಿಟಿ ಆದಂಥ ಒಂದು ಸಿನಿಮಾವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಶ್ ಆಗಿದ್ರು, ಆಗ ಯಾವ ರೀತಿ ಇದ್ರು ಕೂಡ ಈಗಲೂ ಕೂಡ ಅದೇ ರೀತಿಯಾಗಿದ್ದಾರೆ. ಅದಕ್ಕೆ ಎಲ್ಲದಕ್ಕೂ ಉತ್ತರ ಸಿಗಬೇಕಾದ್ರೆ ಮಾರ್ಚ್ 19ರ ನಂತರ ನಾವೆಲ್ಲರೂ ಕೂಡ ಕಾಯಲೇಬೇಕು ಪೃಥ್ವಿ. ನೋಡೋಣ ಈಗ ಟೀಸರ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಕುತೂಹಲ ಅಂತೂ ಎಲ್ರಿಗೂ ಇರುವಂಥದ್ದು. ಕಾದು ನೋಡೋಣ ಹೇಗಿರುತ್ತೆ ಅಂತ. ಧನ್ಯವಾದ ಸತೀಶ್, ನಿಮ್ಮೆಲ್ಲ ಮಾಹಿತಿ.